ರೈತರ ಬದುಕಿಗೆ ಬೇಸಿಗೆ ಮಳೆ ಕೊಳ್ಳಿ, ತಾಳಿ ಅಡಬಿಟ್ಟು ಬೆಳೆದ ಬೆಳೆ ನಾಶ, ನೆಲ ಕಚ್ಚಿದ ಭತ್ತ, ಧರೆಗುರುಳಿದ ಬಾಳೆ, ನೀರಲ್ಲಿ ಕೊಚ್ಚಿ ಹೋದ ತರಕಾರಿ ಬೆಳೆ, ದಿಕ್ಕು ತೋಚದೆ ಅನ್ನದಾತ ಕಣ್ಣೀರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಮೌನ, ಕಾಣ್ತಿಲ್ವಾ ಕಣ್ಣೀರು, ಕಣ್ಣು ಬಿಡುತ್ತಾ ಸರ್ಕಾರ. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವ್ ಏನ್ ತಗೊಳ್ಳೋಣ ಸರ್, ತಾಲಿ ಸಹಿತ ಮಾಡಿದ್ವಿ ಸರ್ ನಾನು ಈ ಬೆಳೆ ಮಾಡಕ್ಕೆ 1,30,000 ರೂಪಾಯಿ ಖರ್ಚು ಮಾಡಿ ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಇವಾಗ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನ್ ಮಾಡ್ತಾ ಇತ್ತು ಸರ್, ಗಂಡು ಮುಚ್ಕೊಂಡು ಕೂತಿತ್ತು ಸರ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಲೋಸ್ ಆಗಿದ್ದ ಗದಗದ ಕಾಳಜಿ ಕೇಂದ್ರ ಒಂದೇ ದಿನದಲ್ಲಿ ಮತ್ತೆ ಓಪನ್ ಆಗಿದೆ. ಇದು ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿ. ಒಂದೇ ದಿನದಲ್ಲಿ ಕ್ಲೋಸ್ ಆಗಿದ್ದಂತಹ ಕಾಳಜಿ ಕೇಂದ್ರವನ್ನ ರೀಓಪನ್ ಮಾಡಲಾಗಿದೆ. ನಿನ್ನೆಯಿಂದ ನಿರಂತರವಾಗಿ ವರದಿ ಪ್ರಸಾರ ಆಗಿತ್ತು. ಗದಗದಲ್ಲಿ ಸುಮಾರು ಜನ ಸಂತ್ರಸ್ತರಾಗಿದ್ರು. ಅಕಾಲಿಕವಾಗಿ ಸುರಿದಂತಹ ಭಾರಿ ಮಳೆಗೆ ಮನೆ ಮಠ ಎಲ್ಲ ಕಳೆದುಕೊಂಡು ಬೀದಿ ಪಾಲಾಗಿದ್ರು ಗದಗಿನ ಗಂಗಿಮಡಿಯ ನಿವಾಸಿಗಳು. ಈಗ ಕಾಳಜಿ ಕೇಂದ್ರವನ್ನ ಕ್ಲೋಸ್ ಮಾಡಿ ಮತ್ತೆ ಅವರನ್ನ ಬೀದಿಗಟ್ಟಲಾಗಿತ್ತು. ಇವತ್ತು ಬೆಳಿಗ್ಗೆ ಟಿಫಿನ್ ಕೂಡ ಕೊಟ್ಟಿಲ್ಲ. ಯಾರೋ ಪಾಪ ಪುಣ್ಯಾತ್ಮ ಟಿಫಿನ್ ಮಾಡಿಸಿದ್ದಾನೆ ಈ ಸಂತ್ರಸ್ತರಿಗೆ. ಏಕಾಏಕಿಯಾಗಿ ಕಾಳಜಿ ಕೇಂದ್ರವನ್ನ ಕ್ಲೋಸ್ ಮಾಡಿರೋದು ಯಾಕೆ ಅನ್ನೋ ಪ್ರಶ್ನೆಯನ್ನ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸರ್ಕಾರಕ್ಕೆ, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನ್ಯೂಸ್ 18 ಪ್ರಶ್ನೆಯನ್ನ ಮಾಡ್ತಾ ಇತ್ತು. ಕೊನೆಗೂ ಅಧಿಕಾರಿಗಳು ಕಣ್ಬಿಟ್ಟಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಮತ್ತೆ ಆ ಕಾಳಜಿ ಕೇಂದ್ರವನ್ನ ಓಪನ್ ಮಾಡಿದ್ದಾರೆ. ನೋಡಿ, ವಯಸ್ಸಾದಂತವರಿದ್ದಾರೆ, ಮಕ್ಕಳಿದ್ದಾರೆ, ಬಾಣಂತಿಯರಿದ್ದಾರೆ, ಮನೆ ಮಠ ಎಲ್ಲವನ್ನ ಕಳ್ಕೊಂಡು ಬೀದಿ ಪಾಲಾದಂತವರ ಪರವಾಗಿ ನಿಲ್ಲಬೇಕಾದಂತಹವರು ಆ ಕಾಳಜಿ ಕೇಂದ್ರಗಳನ್ನ ಏಕಾಏಕಿಯಾಗಿ ಕ್ಲೋಸ್ ಮಾಡಿದ್ರು. ನೋಡ್ರಿ, ಬೆಳಗ್ಲಿದ್ದ ನಮಗೇನೂ ಇದ್ದಿದ್ದಿಲ್ಲ. BJP ಸರ್ಕಾರದವ್ರು ಬಂದು ನಮಗೆ ಬೆಳಗ್ಗೆ ಇಡ್ಲಿ ತರಿಸ್ಕೊಟ್ರು, ಮಧ್ಯಾಹ್ನ ಈಗ ಸಿರಾ ಪಲಾವ್ ತರಿಸ್ಕೊಟ್ರು. ಈಗ ನಮ್ದಿಲ್ಲಿದ್ದ ನಾವು ಊಟ ಮಾಡತ್ತೀವಿ. ಆನಂತರ ಯಾವ ಅಧಿಕಾರಿಗಳೂ ನಿನ್ನೆಲಿದ್ದ ಹಿಡಿದು ಇವತ್ತು ಬೆಳಗಿನ ಮಟನೂ ಯಾರೂ ಬಂದಿಲ್ಲ ರೀ. ಇವಾಗ ಬಂದಾರ್ರಿ ಅವರು, ಇವಾಗ ಬಂದಾರ. ಇದೆಲ್ಲ ಆಗಿನ ಮೇಲೆ ಬಂದಾರ್ರಿ ಅವರು. ಇವಾಗ ಗೇಟ್ ಓಪನ್ ಆಗೈತಿ ರೀ ಸರ. BJP ಸರ್ಕಾರದವ್ರು ಬಂದು ಗೇಟ್ ಓಪನ್ ಮಾಡಿಸಿ ನಮ್ಗೆ ಊಟಕ್ಕೆ ನೀಡಾಕೋತಾರೆ ರೀ. ಊಟ ಮಾಡಾಕೋತೀವಿ ನೋಡ್ರಿ ಸರ್ ನಾವು ನೆಮ್ಮದಿಲಿದ್ದ. ಆದ್ರೆ ದಯವಿಟ್ಟು ಮನಿದೊಂದು ವ್ಯವಸ್ಥೆ ಮಾಡ್ರಿ ಸಾಕ್ರಿ, ಯಾರ ಮಾಡ್ರಿ, ಒಟ್ಟು ನಮಗೆ ಮನಿ ಇಲ್ಲ. ಕೇಳಿಸ್ಕೊಳ್ತಾ ಇದ್ವಿ. ಲಿಟ್ರಲಿ ಅಲ್ಲಿರುವಂತಹ ಈ ಸಂತ್ರಸ್ತರು ಬೆಳಗ್ಗೆಯಿಂದ ಮಾತನಾಡ್ತಾ ಇದ್ರು. ಪಾಪ ನಮ್ಮ ಶಾಸಕರನ್ನ, CM ಅವರನ್ನ ನಂಬಿಕೊಂಡಿದ್ದೀವಿ ನಾವು, ದಯವಿಟ್ಟು ಬಂದು ನಮ್ಮ ಅಳನನ್ನ ಕೇಳಿ ಅಂತ. ಬಟ್ ಕೇಳೋಕೆ ತಯಾರಿರ್ಲಿಲ್ಲ ಯಾರು. ಇವತ್ತು 6-7 ದಿನ ಆದರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಭೇಟಿ ಕೊಟ್ಟಿಲ್ಲ. ಆದರೆ ನಗರಸಭೆ ಆಡಳಿತದವರು ಇವತ್ತು ಅವರಿಗೆ ಶಾಲೆ ಒಳಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಮತ್ತು ಅವ್ರಿಗೇನು ಗಂಜಿ ಒಂದು ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ. ನಿನ್ನೆ ಅವರು ಬಂದ್ ಮಾಡಿದ್ರು ವ್ಯವಸ್ಥೆ, ಊಟ ಕೊಡ್ತಕ್ಕಂಥ ವ್ಯವಸ್ಥೆ. ನಾನು ಕೂಡ ಆಯುಕ್ತರಿಗೆ ನಾವು ಮಾತಾಡಿದ್ದೀನಿ, ಪುನಃ ಈಗ ಪ್ರಾರಂಭ ಮಾಡಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಅವರಿಗೆ ಪಲಾವ್ ಆಯಿತು, ಒಂದು ಸಿಹಿ ಆಯಿತು, ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಈ ಸಂದರ್ಭದೊಳಗೆ ನಾವು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರು ಹೇಳಿದಷ್ಟೇ, ಅವರ ಬೇಡಿಕೆ ಏನಾಗ್ಯದಪ್ಪ ಅಂತಂದ್ರೆ ಅವ್ರಿಗೆ ಹಣ ಬೇಕಾಗಿಲ್ಲ. ತಗಡೇನು ಹಾರಿ ಹೋಗಿದ್ದಾವೆ, ಅವು ತಗಡುಗಳನ್ನು ಅವರೇ ಖರೀದಿ ಮಾಡಿ ತಂದು ಹೊದಿಕೆ ಮಾಡಲಿ. ನಮಗೆ ಶಾಶ್ವತ ಪರಿಹಾರ ಬೇಕು. ಪ್ರತಿ ವರ್ಷ ಜೋರು ಮಳೆ ಬಂದಾಗ, ಗಾಳಿ ಬೀಸದೆ ಹೋದಾಗ ಈ ರೀತಿಯ ತಗಡುಗಳು ಹಾರಿ ಹೋಗ್ತಾವೆ. ಪ್ರತಿ ವರ್ಷ ಇದನ್ನು ಸಮಸ್ಯೆ ಎದುರಿಸ್ತಿದ್ದೀವಿ. ಹೀಗಾಗಿ ನಮಗೊಂದು ಶಾಶ್ವತ ಒಂದು ಪರಿಹಾರ ಬೇಕಂತ ಕೇಳಿದ್ದಾರೆ. ಅವ್ರ ಬೇಡಿಕೆ ಏನಪ್ಪ ಅಂದರೆ ಜಾಗ ಇದೆ, ಜಾಗ ತೊಗೊಂಡು ಮನೆ ಕಟ್ಟಿ ನಮಗೆ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಂತ ಹೇಳ್ಯಾರ. ಖಂಡಿತವಾಗಿ ನಾವು ಸರ್ಕಾರಕ್ಕೆ ಈ ಭಾಗದ ವಿಧಾನ ಪರಿಷತ್ ಸದಸ್ಯನಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ರಾಜು ಕುಡಿಗವರು ಇದ್ದಾರೆ, ನಗರಸಭೆ ಸದಸ್ಯರೆಲ್ಲರೂ ಬಂದಿದ್ದಾರೆ. 30 ಶೆಡ್ಗಳು ಈಗ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂಪರ್ಕದಲ್ಲಿದ್ದಾರೆ. ಸಂತೋಷ, ಇವ್ರ ಯೋಗ್ಯತೆಗೆ ಮನೆ ಅಂತೂ ಕಟ್ಟಿಸ್ಕೊಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ
ತಮ್ಗೆ ಓಟ್ ಆಗದಂತಹ ಜನರ ಬೆನ್ನಿಗೆ ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದು. ಬಟ್ ಏಕಾಏಕಿಯಾಗಿ ತೆಗೆದಿದ್ದಂಥ ಕಾಳಜಿ ಕೇಂದ್ರಗಳನ್ನು ಮುಚ್ಚಿಬಿಡ್ತಾರಂದ್ರೆ ಎಲ್ಲಿ ಹೋಗ್ಬೇಕು ಪಾಪ ಅವರು? 70 ಕುಟುಂಬಗಳು, ಒಂದಲ್ಲ ಎರಡಲ್ಲ. ಕೊನೆಗೂ ಈಗ ನಮ್ಮ ಒಂದು ವರದಿ ನಂತರದಲ್ಲಿ ಕೊನೆಗೂ ಎಚ್ಚೆತ್ಕೊಂಡ್ರು ಅನ್ನೋದು ಸದ್ಯಕ್ಕಿರುವಂತಹ ಸಮಾಧಾನ ನಮಗೆ. ಹೌದು ಅರುಣ್, ಗದಗ ನಗರದ ಗಂಗಿಮಡಿಯಲ್ಲಿ ಮಳೆಯಿಂದಾಗಿ ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಬೀದಿಗೆ ಬಂದಿದ್ದು. ಯಾಕಂತಂದ್ರೆ ಮನೆಯ ಒಂದು ತಗಡಿನ ಸೆಟ್ಗಳು ಕೂಡ ಸಂಪೂರ್ಣವಾಗಿ ಹಾರಿ ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಕೂಡ ಎದುರಿದ್ದು. ಅವರಿಗೆ ಪರ್ಯಾಯವಾಗಿ ಕಾಳಜಿ ಕೇಂದ್ರದಲ್ಲಿ ಅವ್ರನ್ನ ಇರಿಸಲಾಗಿತ್ತು. ಆದ್ರೆ ಏಕಾಏಕಿ ಒಂದು 5,000 ರೂಪಾಯಿ ಪರಿಹಾರವನ್ನ ಕೊಟ್ಟು ನಗರಸಭೆ ಆಗಿರೋದು ಮತ್ತು ಜಿಲ್ಲಾಡಳಿತ ಅವರನ್ನ ಹೊರ ಹಾಕುವಂತ ಕೆಲಸ ಕೂಡ ಆಗಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ನಿರಂತರವಾದಂತಹ ವರದಿಯನ್ನ ಪ್ರಸಾರ ಮಾಡ್ತಾ ಬಂತು. ಈ ನ್ಯೂಸ್ 18 ವರದಿಯ ನಂತರ ಈಗಾಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು, ಜೊತೆಗೆ ಇನ್ನು ಬಿಜೆಪಿಯ ನೀವು ಕೂಡ ಎಚ್ಚೆತ್ತುಕೊಂಡು ಇವತ್ತು ಅಲ್ಲಿ ಭೇಟಿ ನೀಡಿ ಆ ಒಂದು ಏನು ನಿರಾಶ್ರಿತರಿದ್ದಾರೆ, ಏನು ಸಂತ್ರಸ್ತರಿದ್ದಾರೆ ಅವ್ರಿಗೆ ಸಹಾಯ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ಯಾಕಂದ್ರೆ ಒಂದು ಕಾಳಜಿ ಕೇಂದ್ರವನ್ನ ಈಗ ಮತ್ತೆ ರೀಓಪನ್ ಅನ್ನ ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಬಿಜೆಪಿ ನಿಯೋಗ ಈಗ ವ್ಯವಸ್ಥೆಯನ್ನ ಮಾಡಿರುವಂತ, ಮುಂಜಾನೆ ಉಪಹಾರದ ವ್ಯವಸ್ಥೆ ಜೊತೆಗೆ ಈಗ ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕೂಡ ಈಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ MLC ಆಗಿರುತ್ತೆ ಎಸ್ ವಿ ಸಂಕನೂರವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆ ಒಂದು ಸಂತ್ರಸ್ತರ ಅಳಲನ್ನ ಕೇಳಿರುವಂತದ್ದು. ಜೊತೆಗೆ ಇನ್ನು ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿರ್ತಕ್ಕಂಥ ಏನು AC ಆಗಿರ್ತಕ್ಕಂಥ ಗಂಗಪ್ಪ ಅವರು ಕೂಡ ಭೇಟಿ ನೀಡಿ ಅವರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಕೂಡ ಆಯ್ತು. ಆದ್ರೆ ಅವರಿಗೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಬೇಕಾಗಿದೆ, ಸೂರು ಬೇಕಾಗಿದೆ, ಏನು ವ್ಯವಸ್ಥೆ ಬೇಕಾಗಿದೆ, ಶಾಶ್ವತ ವ್ಯವಸ್ಥೆ, ಆ ವ್ಯವಸ್ಥೆಯನ್ನ ಸರ್ಕಾರ ಹಂತದಲ್ಲಿ ತೆಗೆದುಕೊಂಡು ಬಂದು ನಾವು ಪರಿಹಾರವನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಮಾತ್ರ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಆ ಜನರು ಕೂಡ ಒಂದು ನ್ಯೂಸ್ 18 ಕನ್ನಡದ ವರದಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟೊಂದು ಸಮಸ್ಯೆ ತಾಂಡವವಾಡ್ತಾ ಇತ್ತು, ಯಾವುದೇ ರೀತಿ ಅಧಿಕಾರಿಗಳು ಕೂಡ ಅವ್ರಿಗೆ ಕ್ಯಾರೆ ಅಂತಿರ್ಲಿಲ್ಲ. ಹೀಗಾಗಿ ನಿದ್ದೆಯಲ್ಲಿದ್ದಂತ ಅಧಿಕಾರಿಗಳನ್ನ ಬಡದೆಬ್ಬಿಸುವಂತ ಕೆಲಸ ಮಾಡಿ ಈಗ ಅಧಿಕಾರಿಗಳು ಮತ್ತು ಬಿಜೆಪಿಯ ಏನು MLC ಆಗಿರ್ತಕ್ಕಂಥ ಎಸ್ ವಿ ಸಂಕನೂರ್ ಅವರ ನೇತೃತ್ವದ ತಂಡ ಇವತ್ತು ಅಲ್ಲಿ ಹೋಗಿ ಭೇಟಿ ನೀಡಿ ಅವರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಕೂಡ ಆಗಿದೆ. ಈಗಾಗಲೇ ಊಟದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿರುವಂತದ್ದು. ಒಟ್ಟಾರೆ ಈ ಒಂದು ಸಂತ್ರಸ್ತರ ಗೋಳಿನ ಕಥೆಯನ್ನ ನ್ಯೂಸ್ 18 ಕನ್ನಡ ಎಳೆಯಾಗಿ ಸರ್ಕಾರದ ಮುಂದೆ ಇಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಯಾವುದೇ ರೀತಿ ಯಾರು ಸ್ಪಂದನೆ ಮಾಡಿರಲಿಲ್ಲ. ಯಾವಾಗ ವರದಿ ಪ್ರಸಾರ ಹಾಕುವಂತ ಬಂತು ಅವಾಗ ಎಚ್ಚೆತ್ತುಕೊಂಡು ಈಗ ಅವರಿಗೆ ನೋವಿಗೆ ಸ್ಪಂದಿಸುವಂತ ಕೆಲಸ ಕೂಡ ಆಗಿದೆ. ಇದು ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಕೋಲಾರದಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಸರ್ವನಾಶ ಆಗಿದೆ. ಬಾಳೆ ಬೆಳೆ ಮುಳುಬಾಗಿಲು ತಾಲೂಕಿನ ಕಿಲಗಾಣಿ ಗ್ರಾಮದಲ್ಲಿ ಸರ್ವನಾಶ ಆಗಿರುವುದು. ಅಪಾರ ಪ್ರಮಾಣದ ಬಾಳೆ ಬೆಳೆ ಲಾಸ್ ಆಗಿರುವುದು. ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಮುಳುಬಾಗಿಲು ತಾಲೂಕಿನ ಕೀಲಗಾಣಿ ಅನ್ನುವಂತಹ ಗ್ರಾಮದಲ್ಲಿ ಸರ್ವನಾಶ ಆಗಿ ಹೋಗಿದೆ. ಕೈಗೆ ಬಂದಂತಹ ಬೆಳೆ ಬೀನ್ಸ್ ಮತ್ತು ಬಾಳೆ ಬೆಳೆ ಲಾಸ್ ಆಗಿದೆ ಅಪಾರ ಪ್ರಮಾಣದಲ್ಲಿ. ರೈತ ಸಾದಿಕ್ ಮತ್ತು ಶ್ರೀನಿವಾಸ್, ಮಂಜುನಾಥ್ ಎಲ್ಲ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಾಭದ ಬಾಳೆ ಬೆಳೆಯನ್ನ ರೈತ ಹಾಕಿದ್ರು. ಇನ್ನೇನದು ಕೈಗೂ ಕೂಡ ಬಂದಿತ್ತು ಕಟಾವಿಗೆ. ಬಿರುಗಾಳಿ ಸಹಿತ ಸುರಿದಂಥ ಜೋರು ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯ ಖರ್ಚು ಮಾಡಿ ಬೆಳೆದಂತಹ ಬಾಳೆ ಬೆಳೆ ನಾಶಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನ ಕೊಡ್ಲಿ ಅಂತ ನೊಂದ ರೈತರು ಆಗ್ರಹಿಸ್ತಾ ಇದ್ದಾರೆ. ಸಹಜವಾಗಿ ಅವರ ಅಳಲನ್ನ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೇಳಿಸ್ಕೊಳ್ಬೇಕಾಗತ್ತೆ. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬಂಗಾರ ಮತ್ತೊಂದು ಮಗದೊಂದು ಅಡ ಇಟ್ಟು ಬೆಳೆಯನ್ನ ಬೆಳೆದಿದ್ದು, ಈ ರೀತಿಯಾಗಿ ಸುರಿದಂತಹ ಬೇಸಿಗೆಯ ಮಳೆ, ಅಕಾಲಿಕ ಮಳೆ, ಅದರ ಪರಿಣಾಮ ಜೋರು ಬಿರುಗಾಳಿ ಮತ್ತು ಸಿಡಿಲಬ್ಬರದ ಮಳೆ ಹೊಡೆತಕ್ಕೆ ಸಂಪೂರ್ಣವಾಗಿ ಇಡೀ ತೋಟ, ಈ ಜಮೀನಲ್ಲಿದ್ದಂತಹ ಬಾಳೆ ಬೆಳೆ ಈ ರೀತಿಯಾಗಿ ಮುರಿದುಕೊಂಡು ಬಿದ್ದಿದೆ. 16 ಎಕರೆ ಇಲ್ಲಿ ಬಿದ್ದಂತ ಬಾಳೆ ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬೀನ್ಸ್ ಅನ್ನು ಕೂಡ ಬೆಳೆಯಲಾಗಿತ್ತು, ಅದು ಕೂಡ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಯಾವುದು ಕಟಾವು ಮಾಡಿ ಮಾರೋಕೆ ಬರದಂತಹ ಪರಿಸ್ಥಿತಿಯಲ್ಲಿದೆ. ಬೀನ್ಸ್ 3/4 ಎಕರೆ ಐತೆ, ಎಲ್ಲ ಬಿದ್ದುಬಿಟ್ಟೈತೆ. ಹಾಕಿದ್ರೆ ಒಂದು 2 ಲಕ್ಷ ಗಂಟ. ಇಲ್ಲೇ ಸ್ಯಾಂಪಲ್ಗೆ ಬರೋ ಟೈಮ್ 90-80 ರೂಪಾಯಿ ಐತೆ. ಲಾಸ್ ಆಗೈತಣ್ಣ. ಕಷ್ಟ ಬರ್ತದಣ್ಣ, ಕಷ್ಟ ಎಲ್ಲ ಇಂಟ್ರೆಸ್ಟ್ಗೆ ಎತ್ಕೊಂಬಂದು ಬೆಳೆ ಮೇಲೆ ಹಾಕ್ತೀರಿ, ಅವ್ರು ಕೊಡೋಕ್ಕಾಗಲ್ಲ. ಆವಾಗ ಜಾಸ್ತಿ ಬಾಧಿ ಕಷ್ಟಗಳು ಬರ್ತದಣ್ಣ. ನನ್ನ ಅನುಕೂಲ ಮಾಡಿಕೊಡು ಅನ್ಕೊಂಡು ಹೇಳ್ಬೇಕಣ್ಣ, ಪರಿಹಾರ ಮಾಡಿಕೊಡ್ಬೇಕು ಹಂಗೆ ಹೇಳ್ತೀರಿ. ಬೆಳೆಗಳ ಬಾಳೆಹಣ್ಣು, ಬೀನ್ಸು, ಟೊಮಾಟೊ ಎಲ್ಲ ಬೆಳೆದಿದ್ದೀವಿ. ದಯವಿಟ್ಟು ಗೌರ್ಮೆಂಟ್ನಿಂದ ಏನೇನೋ ಸಹಕಾರ ಕೊಡ್ತಾ ಇರ್ತಾರೆ. ಅದರಿಂದ ನಮಗೆ ನಷ್ಟ ಆಗಿದೆ. ಗೌರ್ಮೆಂಟು ಸ್ವಲ್ಪ ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಇವಾಗ ಪ್ರೆಸೆಂಟ್ ಅಂದರೆ 4 ಲಕ್ಷ ಮೇಲೆ ಲಾಸ್ ಆಗಿದೆ. ಬಿದ್ದಂತಹ ಜೋರು ಮಳೆ ಮತ್ತು ಬಿರುಗಾಳಿ
ನಮ್ಮ ಬಾಳೆ ಗಿಡ ತೋಟ ಸಂಪೂರ್ಣವಾಗಿ ನಾಶ ಆಗಿದೆ. ಸುಮಾರು 350 ಗಿಡಗಳಷ್ಟು ಇನ್ನೇನು ಫಸಲು ಇನ್ನೊಂದು 2 ತಿಂಗಳಲ್ಲಿ ಫಸಲು ಕೊಯ್ಯಬೇಕಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 100% ಬರ್ತಾಯಿತ್ತು ಸರ್. ಈಗ ನಾವು ಬಂಡವಾಳ ಒಂದು 4 ಲಕ್ಷ ಮೇಲೆ ಹಾಕಿದ್ದೀವಿ. ಈಗ ನಮ್ಗೆ ಒಂದು 15 ಲಕ್ಷ ಬರ್ತಾಯಿತ್ತು. ಈಗ 350 ಮರ ಅಂತಂದರೆ ಸುಮಾರು 4 ಲಕ್ಷ ಲಾಸ್ ಆಗಿದೆ ಸರ್. ನನ್ನ ಥರ ಯಾವ ರೀತಿ ಬೇರೆ ಥರ ರೈತರು ತೊಂದರೆಗೊಳಗಾಗಿದ್ದಾರೆ, ಅವ್ರಿಗೂ ಸಹ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ ಸಂಪರ್ಕದಲ್ಲಿದ್ದಾರೆ. ರಘುರಾಜ, ರೈತ ದೇಶದ ಬೆನ್ನೆಲುಬು. ಸಂಪರ್ಕ ಕಟ್ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು. 10 ಎಕರೆಯಲ್ಲಿ ಬೆಳೆದಂತಹ ಬಾಳೆ ಬೆಳೆ, ಮತ್ತೊಂದು ಕಡೆ ಬೀನ್ಸ್ ಬೆಳೆ ಎಲ್ಲವೂ ಕಟಾವಿಗೆ ಬಂದಂತಹ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ಅಕಾಲಿಕವಾಗಿ ಸುರಿದಂತಹ ಬಿರುಗಾಳಿ ಸಹಿತದ ಎಲ್ಲವನ್ನ ಸರ್ವನಾಶ ಮಾಡಿ ಹಾಕಿರುವಂಥದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ವಿ, ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದೆ. ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅನ್ನುವಂತಹ ಗೋಗರಿತಾ ಇದ್ದಾರೆ ರೈತರು, ಕೇಳಿಕೊಳ್ತಾ ಇದ್ದಾರೆ. ಮತ್ತೆ ನಮ್ಮ ಪ್ರತಿನಿಧಿ ರಘುರಾಜ್ ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ರಘುರಾಜ್, ನಾನು ಹೇಳ್ತಾ ಇದ್ದೆ, ರೈತರು ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡುವಂತಹ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಇಂತಹ ಸಂದರ್ಭದಲ್ಲಿ ರೈತರ ಬೆನ್ನಿಗೆ ನಿಂತ್ಕೊಳ್ಬೇಕು. ಬಟ್ ಬಹಳ ಲಾಸ್ ಆಗಿದೆ ಕೋಲಾರ ಜಿಲ್ಲೆಯಾದ್ಯಂತ. ಯಾವ ಕಡೆಯಿಂದಾದ್ರೂ ಸ್ಪಂದನೆ ಸಿಗ್ತಾ ಇದೆಯಾ ಈ ರೈತರಿಗೆಲ್ಲ? ಖಂಡಿತ ಅರುಣ್, ಏನು ಮೊನ್ನೆ ಸುರಿದಂತಹ ಒಂದು ಮಳೆ ಏನಿದೆ ಅದು ರೈತರ ಒಂದು ಬಾಳಿಗೆ ಒಂದು ಕೊಳ್ಳಿ ಇಟ್ಟಿದೆ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರೈತರು ಬಹಳಷ್ಟು ಬೆಳೆಗಳನ್ನ ಇತ್ತೀಚೆಗೆ ಅಂದ್ರೆ ಟೊಮೊಟೊ ಬೆಳೆಯನ್ನ ಹೆಚ್ಚಾಗಿ ಬೆಳೀತಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ. ಅದರಲ್ಲಿ ರೈತರಿಗೆ ಯಾವುದೇ ರೀತಿಯಲ್ಲಿ ಕೂಡ ಲಾಭ ಸಿಕ್ಕಿಲ್ಲ. ಹಾಗಾಗಿನೇ ಪರ್ಯಾಯವಾಗಿ ಬಾಳೆ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಬೇರೆ ತರಕಾರಿ ಬೆಳೆಗಳನ್ನ ಬೆಳೆದು ಬದುಕು ಕಟ್ಟಿಕೊಳ್ಳೋಣ ಎಂಬಂತಹ ಒಂದು ರೈತರ ಒಂದು ಕನಸು ಈಗಾಗಲೇ ನೂರಾಗಿರ್ತಕ್ಕಂಥದ್ದು. ಕಾರಣ ಏನಂತ ಹೇಳಿದ್ರೆ, ಮೊನ್ನೆ ಸುರಿದಂತಹ ಒಂದು ಬಿರುಗಾಳಿ ಸಹಿತ ಮಳೆ ಇದೆ. ಒಂದೇ ಒಂದು ಮಳೆ ಬಹಳಷ್ಟು ರೈತರ ಒಂದು ಪಾಲಿಗೆ ಈಗ ದುಸ್ವಪ್ನ ಆಗಿರ್ತಕ್ಕಂಥದ್ದು. ಏನೋ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಈ ಒಂದು ಕೀಲಗಾಣಿ ಗ್ರಾಮದಲ್ಲಿ 10 ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನು ರೈತರು ಬೆಳೆದಿದ್ದಾರೆ. ಜೊತೆಗೆ ಬೀನ್ಸ್ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಈಗ ಬೀನ್ಸ್ಗೆ ಮತ್ತೆ ಬಾಳೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಳೆ ಇದೆ. ಇನ್ನು 2 ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಬಹಳಷ್ಟು ರೈತರು ಈ ಒಂದು ಬೆಳೆಯನ್ನ ಹಾಕಿದ್ರು. ಆದ್ರೆ ಮೊನ್ನೆ ಸುರಿದಂತಹ ಒಂದೇ ಒಂದು ಬೆಳೆಗೆ ರೈತರ ಎಲ್ಲಾ ಒಂದು ಬೆಳೆ ಕೂಡ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಪರಿಣಾಮವಾಗಿ ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಒಂದು ಬಂಡವಾಳ ರೈತರು ಹಾಕಿದ್ರು. ಅದಕ್ಕೆ ಏನು ಇಳುವರಿಯಾಗಿ ಸಿಗ್ತಾ ಇದ್ದಂತಹ ಒಂದು ಇಳುವರಿಯಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಒಂದು ಲಾಭ ಕೂಡ ನಿರೀಕ್ಷೆ ಇತ್ತು. ಹಾಗಾಗಿನೇ ಎಲ್ಲಾ ಒಂದು ಕನಸು ಕೂಡ ಇದೀಗ ನುಚ್ಚುನೂರಾಗಿರೋದು. ಒಂದ್ ಕಡೆ ಬಾಳೆ ಬೆಳೆ ಆದ್ರೆ ಮತ್ತೊಂದ್ ಕಡೆ ಏನು ಬೀನ್ಸ್ ಬೆಳೆಯನ್ನು ಕೂಡ ಬಹಳಷ್ಟು ರೈತರು ಆ ಒಂದು ಭಾಗದಲ್ಲಿ ಬೆಳೆದಿದ್ದಾರೆ. ರೈತ ಮಹಿಳೆ ಮಂಜುಳಾ ಎಂಬಂತವರು ತಮ್ಮ 1 ಲಕ್ಷ ರೂಪಾಯಿ ಒಂದೇ ಒಂದು ಇರ್ತಕ್ಕಂಥ 1 ಎಕರೆ ಒಂದು ಪ್ರದೇಶದಲ್ಲಿ 1.5 ಲಕ್ಷ ಬಂಡವಾಳವನ್ನು ಹಾಕಿ, ಅದರಲ್ಲೂ ಪ್ರಮುಖವಾಗಿ ಸಾಲವನ್ನ ಮಾಡಿ ಹಾಕಿ ಈ ರೀತಿಯಾಗಿ ಬಂಡವಾಳವನ್ನು ಹಾಕಿ ಆ ಒಂದು ಬೀನ್ಸ್ ಅನ್ನ ಬೆಳೆದಿದ್ರು. ಆದ್ರೆ ಬೀನ್ಸ್ ಸಂಪೂರ್ಣವಾಗಿ ಇದೀಗ ನೆಲಕಚ್ಚಿರ್ತಕ್ಕಂಥದ್ದು. ಈಗ ಮಾರುಕಟ್ಟೆಯಲ್ಲಿ ಬೀನ್ಸ್ಗೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಇದೆ. ಹಾಗಾಗಿನೇ ರಾಜ್ಯ ಸರ್ಕಾರ ಈ ಒಂದು ವೇಳೆಯಲ್ಲಿ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಪರಿಶೀಲನೆ ಮಾಡೋದು ಬಿಟ್ಟರು ಖಂಡಿತ ಈ ಒಂದು ಬೆಳೆಗೆ ಆಗಿರ್ತಕ್ಕಂಥ ಸಂಕಷ್ಟಕ್ಕೆ ಏನು ನಷ್ಟ ಆಗಿದೆ ಆ ಒಂದು ನಷ್ಟ ಪರಿಹಾರವನ್ನ ಸಂಪೂರ್ಣವಾಗಿ ಸರ್ಕಾರ ತುಂಬಿಕೊಳ್ಬೇಕು. ಯಾಕಂದ್ರೆ ಸರ್ಕಾರ ಬಹಳಷ್ಟು ಯೋಜನೆಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನ ಖರ್ಚು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರಿಗೆ ಒಂದಷ್ಟು ಪರಿಹಾರವನ್ನ ಅಂದ್ರೆ ಸಮಯಕ್ಕೆ ಸರಿಯಾಗಿ ಪರಿಹಾರವನ್ನು ಕೊಟ್ಟಿದೆ. ಆದ್ರೆ ಖಂಡಿತ ನಾವು ಪರ್ಯಾಯವಾಗಿ ಮತ್ತೊಂದು ಬೆಳೆಯನ್ನ ಬೆಳೀಲಿಕ್ಕೆ ಬಹಳಷ್ಟು ಅನುಕೂಲ ಕೂಡ ಆಗುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಮತ್ತೆ ಒಂದು ಮಳೆಯ ಒಂದು ಮುನ್ಸೂಚನೆ ಇರೋ ಕಾರಣಕ್ಕಾಗಿ ಇರತಕ್ಕಂಥ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಚಿಂತೆಗೆ ಇದೀಗ ರೈತರು ಈಗ ಗುರಿಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಖಂಡಿತ ರೈತರ ಸಂಕಷ್ಟಕ್ಕೆ ಧಾವಿಸಿ ಏನು ಯಾವೆಲ್ಲ ಒಂದು ಬೆಳೆಗಳು ನಾಶ ಆಗುತ್ತೆ ಆ ಒಂದು ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನ ಅಗತ್ಯವಾಗಿ ತುರ್ತಾಗಿ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ಬೇಕು ಆಗಿದೆ ಅಂತಕ್ಕಂಥ ಒಂದು ಒತ್ತಾಯವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ರಘು ಡೀಟೇಲ್ಸ್ಗೆ. ಇವತ್ತಿನಿಂದ ರಾಜ್ಯದಾದ್ಯಂತ ಮತ್ತೆ 6 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಮೇ 29ನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆ ಇರುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ನಾಳೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯದಾದ್ಯಂತ 6 ದಿನಗಳ ಕಾಲ ನಿರಂತರ ಭಾರಿ ಮಳೆಯ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇದೆ. ಮೇ 29ರವರೆಗೂ ಈ ಮಳೆ ಇರುತ್ತೆ. ನಾಳೆ 17 ಜಿಲ್ಲೆಗಳಿಗೆ ಈ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವುದು. ಅತಿ ಹೆಚ್ಚಿನ ಮಳೆ ಈ ಜಿಲ್ಲೆಗಳೇ ಆಗುತ್ತೆ ಅಂತ. ಮುಂದಿನ 2 ದಿನ ಬೆಂಗಳೂರು ಸೇರಿದಂಗೆ ಹಲವು ಕಡೆಗಳಲ್ಲಿ ಜೋರು ಮಳೆ ಆಗುವ ಸಾಧ್ಯತೆ ವ್ಯಕ್ತವಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಇನ್ನು ಚಿಕ್ಕಬಳ್ಳಾಪುರ,
ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಕೋಲಾರ, ರಾಮನಗರ, ಚಾಮರಾಜನಗರ, ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಇಲ್ಲಿ ಮಳೆ ಆಗಬಹುದು. ಅಂದರೆ ಈ 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಏನು ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಿ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಬೇಕಾಗುತ್ತೆ. ಹವಾಮಾನ ಇಲಾಖೆಯಿಂದ 6 ದಿನಗಳ ಕಾಲ ಈಗ ಮುನ್ಸೂಚನೆ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಬೆಂಗಳೂರಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಇಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಣೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಕೇವಲ ಅರ್ಧ ಗಂಟೆ ಅಥವಾ 1 ಗಂಟೆ ಸುರಿಯುವಂಥ ಮಳೆಯನ್ನೇ ಬೆಂಗಳೂರು ತಡೆದುಕೊಳ್ತಾ ಇಲ್ಲ. ಇನ್ನು ಭಾರಿ ಮಳೆ ಮುನ್ಸೂಚನೆ ಅಂದರೆ ನಿಜಕ್ಕೂ ಆತಂಕ ಆಗ್ತಾ ಇದೆ. ಖಂಡಿತ ಅರುಣ್, ರಾಜ್ಯಾದ್ಯಂತ ಮೇ 29ರವರೆಗೆ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ಮತ್ತೆ ಬೆಂಗಳೂರು ಸಹ ಮುನ್ಸೂಚನೆಯನ್ನ ಕೊಡಲಾಗಿದೆ. ಉಳಿದಂತೆ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿರುವಂತಹದ್ದು. ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ಅಂದ್ರೆ ಈ ಭಾಗದಲ್ಲಿ ಅತಿಯಾದ ಮಳೆ ನಾಳೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ. ಸೊ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಲ್ಲಿರುವಂತಹವರೆಲ್ಲರೂ ಕೂಡ ಶಿಫ್ಟ್ ಆಗೋದು ಒಳ್ಳೆಯದು. ಜಾನುವಾರುಗಳಿದ್ರೆ ಅವುಗಳನ್ನ ಶಿಫ್ಟ್ ಮಾಡೋದು ಒಳ್ಳೆಯದು. ಜೊತೆಗೆ ಮಳೆ ನೀರು ಜಾಸ್ತಿ ಬೀಳುವಂತಹ ಜಾಗದಲ್ಲಿ ಇರದೇ ಇದ್ರೆ ಒಳ್ಳೆಯದು ಅನ್ನುವಂತಹ ಸೂಚನೆ ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಅನ್ನುವಂತಹ ಸಲಹೆಯನ್ನ ಕೊಡಲಾಗಿರುವಂತದ್ದು. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಬೆಂಗಳೂರಿನ ಭಾಗದಲ್ಲಿ ಒಂದು ರೀತಿಯಾದಂತಹ ಶೆಕೆ ವಾತಾವರಣ ಇತ್ತು. ರಾತ್ರಿ ವೇಳೆ ಮಳೆ ಬರ್ತಾ ಇತ್ತು. ಸೊ ಈಗ ಇರುವಂತಹ ಈ ಮೋಡ ಕವಿದ ವಾತಾವರಣ ಸ್ವಲ್ಪ ಮಟ್ಟಿಗೆ ಬೆಂಗಳೂರಿನ ಜನರನ್ನ ನಿರಾಳ ಮಾಡಿರೋದಂತೂ ನಿಜ ಆಗುತ್ತೆ. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಹದಿನೇಳು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತಹ ಹವಾಮಾನ ಇಲಾಖೆ 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 6 ದಿನಗಳ ಕಾಲ ರಾಜ್ಯದಾದ್ಯಂತ ಭಾರೀ ಮಳೆ ಆಗುವ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಹಲವು ಕಡೆಗಳಲ್ಲಿ ರೈತರ ಪರಿಸ್ಥಿತಿಯನ್ನ ನೋಡ್ತಾ ಇದ್ವಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಸರ್ವನಾಶ ಆಗಿ ಅವರು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಸ್ಪಂದಿಸಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ಎಸ್ಪೆಷಲಿ ಗದಗ ಜಿಲ್ಲೆಯಲ್ಲಿ ಗಂಗಿಮಡಿಯಲ್ಲಿ 70 ಕುಟುಂಬಗಳು ಬೀದಿ ಪಾಲಾಗಿದೆ. ಮತ್ತೆ ಗದಗ ಜಿಲ್ಲೆ ಮತ್ತು ಕೊಪ್ಪಳಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅಲ್ಲಿನ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ. ಯಾಕಂದರೆ ಏನು ಮಾಡೋಕ್ಕಾಗೋಲ್ಲ, ಪ್ರಕೃತಿಯ ವಿಕೋಪ ತಡೆದುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ. ಅತಿ ಹೆಚ್ಚಿನ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸದ್ಯಕ್ಕೆ ಮುನ್ಸೂಚನೆಯನ್ನ ಕೊಟ್ಟಿದೆ 6 ದಿನಗಳ ಕಾಲ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇಂಡ್ಲವಾಡಿಯಲ್ಲಿ ಅತ್ಯಾಧುನಿಕ ಸೌಕರ್ಯಗಳನ್ನು ಒಳಗೊಂಡ ಬೃಹತ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇದೆ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಅಭಿವೃದ್ಧಿಪಡಿಸಲಾಗ್ತಾ ಇರುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಕ್ರೀಡಾಂಗಣ ಸಂಕೀರ್ಣವನ್ನ ಕೆಎಚ್ಬಿ ಸೂರ್ಯ ಕ್ರೀಡಾಗ್ರಾಮ ಅಂತ ಹೆಸರಿಡಲಾಗಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಶಿವಲಿಂಗೇಗೌಡ, ಶಾಸಕ ಆನೇಕಲ್ ಶಿವಣ್ಣ, ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇಂಡ್ಲವಾಡಿ, ಕಾಡುಜಕ್ಕನಹಳ್ಳಿ, ಪಗ್ಗನ ಈ ತರದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಇವತ್ತು ಸುಮಾರು 80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಈಗ ತಾನೇ ಜಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ತಾ ಇದ್ದೆ. ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ಅದು 90,000 ಆಸನಗಳುಳ್ಳ ಒಂದು ಕ್ರಿಕೆಟ್ ಸ್ಟೇಡಿಯಂ. ಅದಾದ ನಂತರ ಎರಡನೆಯದು ಕರ್ನಾಟಕದ್ದು ಇವತ್ತು ಏನು ಶಂಕುಸ್ಥಾಪನೆ ಆಗ್ತಾ ಇದೆ, ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ 4ನೇ ಹಂತದ ಬಡಾವಣೆಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಸೇರಿ, ನೀವೆಲ್ಲರೂ ಸೇರಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ
ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನು ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಟ್ಟಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತರ ಹತ್ರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ನ ನಂಬಿ, ಶಿವಣ್ಣವ್ರನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡೋದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಇದೇ ವೇಳೆ ಮಾತನಾಡಿದ ಸಚಿವ ಜಮೀರ್, ಬಹಳ ವರ್ಷದ ಈ ಭಾಗದ ಕನಸು ಇವತ್ತು ನನಸಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಡಿ.ಕೆ. ಸುರೇಶ್ ಪ್ರಯತ್ನ ಈಡೇರಲಿಲ್ಲ. ಇವತ್ತು ನಾನು ವಸತಿ ಸಚಿವನಾದ ಬಳಿಕ ಡಿ.ಕೆ. ಸುರೇಶ್ ಒತ್ತಾಸೆಯಂತೆ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಈ ಕ್ರೀಡಾಂಗಣದ ಕ್ರೆಡಿಟ್ ಡಿ.ಕೆ. ಸುರೇಶ್ಗೆ ಸಲ್ಲಬೇಕು. ಗುಜರಾತ್ ಬಿಟ್ಟರೆ ಇದು ಭಾರತದಲ್ಲೇ ಎರಡನೆಯ ಅತಿದೊಡ್ಡ ಕ್ರೀಡಾಂಗಣ ಅಂತ ಹೇಳಿದ್ದಾರೆ. ನಾನು ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ಡಿ.ಕೆ. ಸುರೇಶ್ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು. ಬಿಜೆಪಿ ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಭಾಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕಂತ. ಅದಾಗಲಿಲ್ಲ. ನಮ್ಮ ಸರ್ಕಾರ 2023ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಅನಿಸಿಕೆ 10 ಬಾರಿ ಇಲ್ಲ 100 ಬಾರಿ ಬಂದು ನಾನು ಒತ್ತಡ ಮಾಡಿ ಡಿ.ಕೆ. ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ. ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವ್ರಿಗೆ ಹೋಗಬೇಕು. ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾಜಿ ಸದಸ್ಯ ಹುಬ್ಬಳ್ಳಿ ಹಾಗೂ ಬೆಳಗಾವಿಗೆ ಬಂದ್ರ ಬಾಂಗ್ಲಾ ಪ್ರಜೆಗಳು, ನೂರಾರು ಅಕ್ರಮ ಬಾಂಗ್ಲಾ ವಲಸಿಗರು ಬಂದಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾವಿಗೆ ಬಾಂಗ್ಲಾ ಮೂಲದ ಪ್ರಜೆಗಳು ಬಂದ್ರ, ನೂರಾರು ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲೆಲ್ಲ ಬಂದಿದ್ದಾರೆ ಎನ್ನುವಂತಹ ಆರೋಪ ಇದೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ನೂರಾರು ಜನರ ಪರಿಶೀಲನೆ ಮಾಡಲಾಗಿದೆ. ಆಧಾರ್ ಕಾರ್ಡ್, ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿದ್ದಾರೆ ಪೊಲೀಸರು ಮತ್ತು ರೈಲ್ವೆ ಇಲಾಖೆಯ ಸಿಬ್ಬಂದಿ. ಹುಬ್ಬಳ್ಳಿಗೆ ಬಂದು ಬಸ್ನಲ್ಲಿ ಗೋವಾ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಎನ್ನುವಂತಹ ಅನುಮಾನ ಇದೆ. ಬೆಳಗಾವಿಯಲ್ಲಿ ಡಿಸಿಪಿ ನಾರಾಯಣ ಭರಮನಿ ಪರಿಶೀಲನೆ ನಡೆಸಿದ್ದಾರೆ. 20ಕ್ಕೂ ಹೆಚ್ಚು ಜನರ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿದ್ದಾರೆ. ಇಲ್ಲಿ ಡೌಟ್ಸ್ಗಳು ಬರುತ್ತೆ, ಅನುಮಾನ ಬರುತ್ತೆ, ಅಂತಹ ವ್ಯಕ್ತಿಗಳ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡಲಾಗಿದೆ. ವೋಟ್ ಹಾಕಿ ಪಶ್ಚಿಮ ಬಂಗಾಳದಿಂದ ವಾಪಸ್ ಬಂದಿರುವಂತಹ ಜನರು, ಸೊ ಅಂಥವರಲ್ಲಿ ಎಲ್ಲೆಲ್ಲಿ ಅನುಮಾನ ವ್ಯಕ್ತವಾಗಿದೆ, ಯಾರನ್ನು ನೋಡಿದಾಗ ಅಂಥವರನ್ನು ಪರಿಶೀಲನೆಗೆ ಒಳಪಡಿಸಲಾಗಿದೆ. ಅವರ ವೋಟರ್ ID ಮತ್ತು ಆಧಾರ್ ಕಾರ್ಡ್ ಅವುಗಳನ್ನು ಪರಿಶೀಲಿಸಲಾಗಿದೆ. ನಮ್ಮ ಕಾರ್ಯಕರ್ತರು ಇವ್ರನ್ನ ತಡೆದಾರ. ಒಂದು 500-600 ಜನ ಬಂದಾರೆ. ಇವರು 500-600 ಜನ ಬಂದಾಗ ನಾವು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಈ ಪೊಲೀಸರೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡೋ ಅಂತಾರೆ. ಇವ್ರದ್ದು ಒಂದು ಅವ್ರ ಏಜಿಗೆ ಅವ್ರು ಇರೋದು ಇದಕ್ಕೆ ಒಟ್ಟು ಯಾವುದೂ ಮ್ಯಾಚ್ ಇಲ್ಲ. ಅದಕ್ಕೆ ನಾವೇನಂತೀವಿ, ಇದು ಕೂಲಂಕಷವಾಗಿ ಚರ್ಚೆ ಮಾಡಿ ತಪಾಸಣೆ ಮಾಡಿರಿ. ಅವ್ರು SIR ಏನಾಗೈತಲ್ಲ, ಅಲ್ಲಿಂದ ಬಾಂಗ್ಲಾದೇಶದಿಂದ SIR ಆಗೈತಲ್ಲ, ಅಲ್ಲಿಂದ ನುಸುಳಿ ಬರಾಕೊಂತಾರೆ. ಇವರು ಬಾಂಗ್ಲಾ ವಲಸಿಗರೇ, ಇವರು 100% ಬಾಂಗ್ಲಾ ಅಕ್ರಮ ವಲಸಿಗರೇ. ಅದಕ್ಕೆ ಇವ್ರು ಚೆಕ್ ಮಾಡಿ ಅಂತ ಹೇಳಕೊಂತೀವಿ. ಇಲ್ಲಿ ಏನಾಗೈತೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವ್ರಿಗೊಂದು
ಒಂದು ಸ್ಥಾನ ಚಲೋ ಇದೈತಿ ಇಲ್ಲಿ. ಬಟ್ ಇವರೆಲ್ಲ ಬಾಂಗ್ಲಾದೇಶದವ್ರ ಇಲ್ಲಿ ಬಂದು ಸುಳ್ಳು ದಾಖಲೆಗಳು ತೋರಿಸೋ ಅಂತಾರೆ, ನಾವು ಪಶ್ಚಿಮ ಬಂಗಾಳದವರು, ನಾವು ಅಲ್ಲಿ ಇಲ್ಲಿ ಅಂತ. ಬಟ್ ಇಲ್ಲಿ ಏನಂತಂದ್ರೆ ಎಲ್ಲ ಸಂಶಯಕ್ಕೆ ಈಡಾಗೈತಿ. ಇಲ್ಲಿ ನಾವು ಮುಂದೆ 15 ದಿವಸದಿಂದನೂ ನಾವು DC ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ವಿ, ತಹಸೀಲ್ದಾರ್ಗೆ ಮನವಿ ಕೊಟ್ವಿ. ಬಟ್ ಅವ್ರು ಯಾವುದೂ ಕಾರ್ಯಾಚರಣೆ ಮಾಡಿಲ್ಲ. ಆದರೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಬೆಳಗ್ಗೆಲಿಂತ ಈ ಕಾರ್ಯಾಚರಣೆದೊಳಗೆ ಇಳಿದಾರ. ಆದರೆ ಇವ್ರು ಕಂಡು ಬರಂತಿದೆ ಏನಂದ್ರೆ ಹಿಂದೂಗಳು ಹೆಸರು ಅದಾವ, ಆದ್ರೆ ಮುಸಲ್ಮಾನರು ಅದಾರ. ಅವ್ರು ಹಿಂದೂಗಳು ಐಡಿ ಪ್ರೂಫ್ ತೋರ್ಸ ಅಂತಾರೆ. ಅವ್ರು ಕೆಲವೊಬ್ಬರು ಎಷ್ಟೋ ಜನ ಓಟ್ ಹಾಕಿ ಬಂದಿಲ್ಲ, ಇಲ್ಲಿ ಓಟ್ ಹಾಕಿ ಹೋಗಿದ್ವಿ ಅಂತಾರೆ. ಓಟ್ ಹಾಕಿದ್ದು ಸಿಂಬಲ್ ಇಲ್ಲ ಅವ್ರ ಕಡೆ. ಇಲ್ಲಿ ಮುಂದಿನ ದಿನಗಳದಾಗ ಇವ್ರು ಏನಾರ ಕೋಮು ಗಲಭೆ ವ್ಯವಸೋದಾಗಲಿ, ಯಾರಿಗೋ ಏನು ಕೊಲೆ ದರೋಡೆ ಮಾಡೋದಾಗಲಿ, ಆಮೇಲೆ ಏನಾಗ್ಬಿಡ್ತಾವೆ, ಇಲ್ಲಿ ಕೋಮು ಗಲಭೆ ಚಾಲು ಆಯ್ತು ಅಂದ್ರೆ ನಾಳೆ ನಮ್ಮ ಕರ್ನಾಟಕ ಶಾಂತಿ ಇರಂಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಬಾಂಗ್ಲಾ ಮೂಲದವರು ಅನ್ನುವಂಥ ಅನುಮಾನ ಸುಮಾರು ಜನರನ್ನ ಪರಿಶೀಲನೆ ಮಾಡಲಾಗಿದೆ. ಏನಾದರೂ ಡೌಟ್ಸ್ಗಳು, ಯಾರಾದರೂ ಸಿಕ್ಕಿರುವಂತಹ ಮಾಹಿತಿಗಳೇನಾದರೂ ಬರ್ತಾ ಇದೆಯಾ? ಅರುಣ್, ಸದ್ಯಕ್ಕಂತೂ ಯಾರು ಸಹ ಬಾಂಗ್ಲಾದಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಇಲ್ಲೇನಂದ್ರೆ ಏನು ಪಶ್ಚಿಮ ಬಂಗಾಳಕ್ಕೆ ಏನು ಚುನಾವಣೆಗೆ ಅಂತ ಹೋದಂತ ಸಂದರ್ಭದಲ್ಲಿ ವಾಪಸ್ ಅವರು ಗೋವಾಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಇವರು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡಿದ್ದಾರೆ. ಅಂದ್ರೆ ಶಾಲಿಮಾರ್ ಎಕ್ಸ್ಪ್ರೆಸ್ ಏನಂದ್ರೆ ಹುಬ್ಬಳ್ಳಿಗೆ ಲಾಸ್ಟ್ ಆಗ್ತಾ ಇರೋದ್ರಿಂದಾಗಿ, ಎಂಡ್ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಳಿದು ಬಸ್ಸಿಗೆ ಹೋಗುವಂತ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆ ಮುಖಂಡರು ಏನಂದ್ರೆ ಇವತ್ತು ಅವ್ರನ್ನ ತಡೆ ಹಿಡಿದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸಹ ನೂರಾರು ಜನರನ್ನ ಏನು ಪರಿಶೀಲನೆ ಮಾಡಿದ್ದಾರೆ. ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಅವರ ಯಾರ್ಯಾರು ಐಡೆಂಟಿಟಿ ಎಲ್ಲರೂ ವೆರಿಫಿಕೇಶನ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುತೇಕರಲ್ಲಿ ಅಂದ್ರೆ ಅಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಆದ್ರೆ ಇವ್ರು ಏನಂದ್ರೆ ಹಿಂದೂ ಪರ ಸಂಘಟನೆ ಮುಖಂಡರ ಆರೋಪ ಏನಂದ್ರೆ ಏನು ಅವರು ಹಿಂದೂ ಹೆಸರು ಹಾಕೊಂಡು ಇವರು ಒಳ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಡಿವಾಣ ಹಾಕ್ಬೇಕನ್ನೋ ಒಂದು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸ್ ಅಧಿಕಾರಿಗಳೇನಂದ್ರೆ ಅವರೆಲ್ಲರನ್ನು ವೆರಿಫೈ ಮಾಡಿಬಿಟ್ಟು ಅವ್ರು ಏನು ಎಲ್ಲಿಂದ ಅಡ್ರೆಸ್ ಇದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ನಂತರ ಅವ್ರನ್ನ ಕಳ್ಸಿಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಯಾರು ಸಹ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿಲ್ಲ. ಅರುಣ್, ಥ್ಯಾಂಕ್ ಯು ಶಿವರಾಮ್ ಡೀಟೇಲ್ಸ್ಗೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಟ್ರೆಂಡಿಂಗ್ನಲ್ಲಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಈಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಬಿಜೆಪಿ ಧರಣಿ ನಡೆಸಿದೆ. ಮಂಡ್ಯದಲ್ಲಿ ಜಿರಳೆಗಳನ್ನು ಹಿಡಿದು ಕಪ್ಪು ಹಿಟ್ಟು ಬಳಸಿ ಆ ಜಿರಳೆಗಳನ್ನು ಕೊಂದು ಹಾಕಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ವಿಭಿನ್ನ ಪ್ರತಿಭಟನೆ ಇದು. ದೇಶದಾದ್ಯಂತ ಸದ್ಯಕ್ಕೆ ಚರ್ಚೆಯನ್ನ ಹುಟ್ಟು ಹಾಕಿರುವಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು. ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಬಳಸಿಕೊಂಡು ಅದರಲ್ಲಿ ಹಲವು ವಿಚಾರಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಈ ರೀತಿಯಾಗಿ ವಿನೂತನವಾಗಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಇದಕ್ಕೆ ಬೆಂಬಲ ಕೊಡಬಾರದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು. ನಿಜವಾದಂತಹ ಜಿರಳೆಗಳನ್ನು ಹಿಡಿದುಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ಹಿಟ್ಟನ್ನು ಹೊಡೆಯುವ ಮೂಲಕ ಅದನ್ನು ಹತ್ಯೆ ಮಾಡಿ ಅದನ್ನು ಸಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಅವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ. ಅದಕ್ಕೋಸ್ಕರ ಇವತ್ತು ಈ ಕಾಕ್ರೋಚು ಜಿರಳೆ ಈ ಹಾತಿಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರಳೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರಳೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರಳೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ದೀವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಇದು. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕೇವಲ ಸಿಸ್ಟಮ್ಗಳನ್ನು ಬಳಸಿಕೊಂಡು ದೇಶವನ್ನ ಇಬ್ಬಾಗ ಮಾಡುವಂತಹ ಷಡ್ಯಂತ್ರ ಇದು. ಇದಕ್ಕೆ ಬೆಂಬಲ ಕೊಡಬಾರದು. ಈ ರೀತಿಯಾದಂತಹ ಕೆಟ್ಟ ಜಿರಳೆಗಳನ್ನು ಸಾಯಿಸಿ ಹೊರಗೆ ಹಾಕಬೇಕು, ಬೆಂಬಲವನ್ನ ಕೊಡಬಾರದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಅನ್ನುವಂಥದ್ದು ಸದ್ಯಕ್ಕೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ ನಂಬರ್ 1 ಟ್ರೆಂಡಿಂಗ್ ಹೆಸರಿದು ಸದ್ಯಕ್ಕೆ. ಇದರ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸೊ ಆ ವಿಚಾರಕ್ಕೆ ನಿಜವಾದಂತಹ ಜಿರಳೆಗಳನ್ನು ಸಾಯಿಸಿ ಒಂದು ರೀತಿ ಬಹಳ ವಿನೂತನವಾಗಿತ್ತು ಈ ಪ್ರತಿಭಟನೆ.
ಖಂಡಿತ ಅರುಣ್, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು ಕಾಕ್ರೋಚ್ ಪಾರ್ಟಿ ಏನಿದೆ ಈ ಪಾರ್ಟಿ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ನಿಜವಾದ ಜಿರಳೆಗಳನ್ನ ಹಿಡ್ಕೊಂಡು ಬಂದು ಅದನ್ನ ಸಾಯಿಸುವಂತ ಕೆಲಸವನ್ನ ಮಾಡಿರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಯುವ ಸಮೂಹ ಏನಿದೆ, ಈ ಯುವ ಸಮೂಹ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಕಾಕ್ರೋಚ್ ಪಾರ್ಟಿಗೆ ಸಪೋರ್ಟ್ ಅನ್ನ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಜೊತೆಗೆ ಸಿಜೆಪಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದು ಬಿಜೆಪಿಯನ್ನ ಏನ್ ಬಿಜೆಪಿ ಏನಿದೆ ಈ ಬಿಜೆಪಿ ಪಕ್ಷವೇ ಕಾಕ್ರೋಚ್ ಪಾರ್ಟಿ ಅನ್ನುವಂತ ರೀತಿನಲ್ಲಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಆ ಪಕ್ಷವನ್ನ ಯಾರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಬೇಕು, ಯಾರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯುವ ಸಮೂಹ ಅದನ್ನ ಫಾಲೋ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಆ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ಕಾರ್ಪೊರೇಟರ್ ಗಂಡನ ವಿರುದ್ಧ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸೈಟ್ ಕೊಡೋದಾಗಿ ಹಣ ಪಡೆದು ವಂಚನೆ ಎಸಗಿರುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಕಾರ್ಪೊರೇಟರ್ ಗಂಡನ ವಿರುದ್ಧ ಕೇಳಿಬಂದಂತಹ ವಂಚನೆ ಆರೋಪ ಇದು. ಸೈಟ್ ಕೊಡೋದಾಗಿ ಹಣ ಪಡೆದು ವಂಚನೆ ಮಾಡಿರುವುದು ಆರೋಪ ಹೊತ್ತಿರುವುದು ಶಿವರಾಜ್ ಅನ್ನುವಂಥ ವ್ಯಕ್ತಿ. ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಆರೋಪದ ಬಗ್ಗೆ. ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಅವರ ಗಂಡ ಶಿವರಾಜ್, ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಆರೋಪ ಹೊತ್ತಂತ ಶಿವರಾಜ್ ಅವರು ಮಾತನಾಡಿದ್ದಾರೆ. ನಾನು ಕೇವಲ ಮಧ್ಯವರ್ತಿಯಾಗಿದ್ದ ಅಷ್ಟೇ ಅಂತ ಹೇಳಿದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಸೈಟ್ ಮಾಡಿರುವ ಜಮೀನು ಬೇರೆಯವರ ಹೆಸರಲ್ಲಿದೆ. ನನ್ನ ಮನೆಗೆ ಬಂದು ದುಡ್ಡು ಕೊಟ್ಟು ಹೋಗಿದ್ದಾಳೆ. ಈ ಹಗರಣದಿಂದ ಎಸ್ಕೇಪ್ ಆಗುವ ಮಾತಾಡಿದ್ದಾರೆ ಶಿವರಾಜ್. ಅಂದ್ರೆ ಬಂದಿರುವಂತಹ ಆರೋಪದಿಂದ ಹೇಗಾದ್ರೂ ಮಾಡಿ ಕೈ ತೊಡೆದುಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಈ ವ್ಯವಹಾರ ನಡೆದಿರುವಂಥದ್ದು ಅವ್ರ ಮನೇಲೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಕಾರ್ಪೊರೇಟರ್ ಅವರ ಪತಿ ಶಿವರಾಜ್. ಪಾಣಿನಾಗ ಹೆಸರು ಐತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದು ನಾನು ತೋಮಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡದಿದ್ರೆ ನಮ್ ತಾಂತಾರೆ ಅಂತ ಅಂದ್ರೆ ಒಂದು 10-12 ಪ್ಲಾಟ್ ಅವ್ರಿಗೆ ಅವ್ರ ಸಾಮಾಜಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಾವಪ್ಪ, ನೀನ್ ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದ್ರೆ ಬಾಕಿ ಇರೋದಕ್ಕೆ ಕಷ್ಟ. ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋಗನು. ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಳ್ರಿ ಇದ್ರಿಲ್ಲ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜಾ ಮಾಡಿಲ್ಲ. ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟ್ನೂ ತಗೊಂಡಿಲ್ಲ. ಪಾಣಿನಾಗ ಹೆಸರು ಐತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ ಅದು.